ಸ್ನೇಹಿತರೆ ನಮಸ್ಕಾರ. ಇವತ್ತೇನು ಒಂದು 5 ದಿವಸದ ಹಿಂದೆ ನಾವು ಒಂದು ಕರೆ ಕೊಟ್ಟಿರ್ತೀವಿ. ಕೀಲ್ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ KSRTC ಬಸ್ ಸ್ಟ್ಯಾಂಡ್ ಕೋಲಾರದಲ್ಲಿ ಇರ್ತಕ್ಕಂಥ ಕೀಲ್ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಸ್ವಚ್ಛತೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೀವಿ. ಸೊ ಅದಕ್ಕೆ ಒಗ್ಗೂಡಿ ಎಲ್ಲ ಏನು ನಮ್ಮ ಹಿಂದೂ ಬಾಂಧವರು ಇಲ್ಲಿ ಬಂದು ನಮ್ಮ ಜೊತೆ ಕೈ ಜೋಡಿಸಿರ್ತಕ್ಕಂಥ ಎಲ್ಲರಿಗೂ ನಾನು ವಂದಿಸ್ತಾ, ಏನು ಇವತ್ತು KSRTC ಬಸ್ ಸ್ಟ್ಯಾಂಡ್ ಕೋಲಾರದಲ್ಲಿ ಇರ್ತಕ್ಕಂಥ ಈ ಕೀಲ್ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ 500 ವರ್ಷಗಳಿಂದ ನಮ್ಮ ಶ್ರೀರಾಮ ಮೂರ್ತಿ ಏನೋ ಒಂದು ಇದರಲ್ಲಿ ಏನು ಟೆಂಟಲ್ಲಿ ಇಟ್ಟು ಪೂಜೆ ಮಾಡ್ತಾ ಇದ್ರು. ಆ ರೀತಿ ಇವತ್ತು ನಮ್ಮ ಕೀಲ್ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನನ ಎಲ್ಲೋ ಒಂದು ಟೆಂಟಲ್ಲಿ ಇಟ್ಟು, ಅಂದ್ರೆ ಒಂದು ಏನು ಸೀಟ್ ಹಾಕಿ ಒಂದ್ ಕಡೆ ಮೂರ್ತಿ ಇಟ್ಟು ಪೂಜೆ ಮಾಡ್ತಕ್ಕಂಥ ವ್ಯವಸ್ಥೆ ನಮ್ಮ ಒಂದು ಕೋಲಾರದಲ್ಲಿ ನಡೀತಾ ಇದೆ. ನಮ್ಮ ಈ ಮುಜರಾಯಿ ಇಲಾಖೆ ಏನ್ ಮಾಡ್ತಾ ಇದೆ ಗೊತ್ತಿಲ್ಲ. ಆಮೇಲೆ ನಾವು ಒಂದು 5 ದಿವಸದಿಂದ ಮನವಿ ಕೊಟ್ಟಿದ್ದೀವಿ ನಮ್ಮ ನಗರಸಭೆಗೆ, ಟ್ರಾಕ್ಟರ್ ಕಳಿಸಿ ಇಲ್ಲಿ ಸ್ವಲ್ಪ ಸ್ವಚ್ಛತೆ ಕಾರ್ಯಕ್ರಮ ಮಾಡ್ತಾ ಇದೀವಿ. ಇಲ್ಲಿ ಇರ್ತಕ್ಕಂಥ ಗಲೀಜ್ ಏನು ಪ್ಲಾಸ್ಟಿಕ್ ಮತ್ತೆ ಮಣ್ಣು ಎಲ್ಲ ಹೊರಗಡೆ ಹೊಡಿಬೇಕು ಅಂತ ಹೇಳ್ಬಿಟ್ಟು. ಸೊ ಅವರು ಬೆಳಿಗ್ಗೆಯಿಂದ ನಾವು ಕರೆ ಮಾಡ್ತಾ ಇದೀವಿ, ಯಾರದೇ ಒಂದು ಕರೆನ ಸ್ಪಂದಿಸ್ತಾ ಇಲ್ಲ. ಮತ್ತೆ ನಮ್ಗೆ ಯಾವುದೇ ರೀತಿ ಒಂದು ಇಲ್ಲಿ ಬಂದು ಸ್ಪಂದನೆ ಮಾಡಿ ಇದನ್ನ ಮಾಡ್ತಾ ಇಲ್ಲ. ದಯವಿಟ್ಟು ಮುಂದಿನ ದಿನಗಳಲ್ಲಿ ಈ ಒಂದು ಏನು ನಮ್ಮ ಈ ಕೀಲ್ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲ, ಇದನ್ನ ಉನ್ನತ ಮಟ್ಟಕ್ಕೆ ಎತ್ಕೊಂಡೋಗಿ ಒಂದು 60 ಅಡಿ ವಿಗ್ರಹ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈಗ ನಮ್ಮ ಸ್ನೇಹಿತರೆಲ್ಲ ಮಾತಾಡ್ಕೊಂಡು ಹೇಳಿದ್ರು. ಸೊ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ಬೇಕಾಗ್ತದೆ. ಹಾಗೇನೆ ಕೋಲಾರದಲ್ಲಿ ಇರ್ತಕ್ಕಂಥ ಎಲ್ಲ ಹಿಂದೂಗಳು ಒಂದಾಗಿ ಈ ದೇವಸ್ಥಾನಕ್ಕೋಸ್ಕರ ಒಂದು ಕೈ ಜೋಡಿಸ್ಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ಎಲ್ಲ ಸಮಸ್ತ ನಾಡಿನ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಹಾಗೆ ಸ್ನೇಹಿತರೆಲ್ಲ ನಾವು ಬಂದು ಮಾಡಿದ್ದೀವಿ. ದಯವಿಟ್ಟು ಇನ್ನು ಮುಂದಿನ ದಿನಗಳಲ್ಲಿ ಈ ಕಡೆ ನಗರಸಭೆ ಅಧಿಕಾರಿಗಳು ಸ್ವಲ್ಪ ಗಮನ ತೋರಿಸ್ಬೇಕಾಗತ್ತೆ. ಕಾರಣ ಏನಂದ್ರೆ ಈ ದೇವಸ್ಥಾನದ ಹತ್ರ ಸ್ವಚ್ಛತೆ ಕಡಿಮೆ ಆಗಿದೆ. ಆ ಒಂದು ಕಾರಣಕ್ಕೋಸ್ಕರ ನಮ್ಮ ನಗರಸಭೆ ಕಮಿಷನರ್ ಆಗಲಿ, ಇಲ್ಲ ನಮ್ಮ ಯಾರು ತಹಸೀಲ್ದಾರ್ ಅವರಾಗಲಿ ಇದ್ರ ಬಗ್ಗೆ ಸ್ವಲ್ಪ ತುಂಬಾ ಎಚ್ಚೆತ್ಕೊಂಡು ಈ ಕಡೆ ಸ್ವಲ್ಪ ನೀಟ್ನೆಸ್ ಮಾಡಿದ್ರೆ ತುಂಬಾ ಒಳ್ಳೇದು ಅನಿಸ್ತಾ ನಮ್ಮ ಆತ್ಮೀಯವಾಗಿ ಹೇಳ್ತಿದ್ದೀನಿ. ದಯವಿಟ್ಟು ಇದ್ರ ಬಗ್ಗೆ ಕಾಳಜಿ ತಗೊಳ್ಳಿ. ನಮಸ್ತೆ. ಜೈ ಶ್ರೀರಾಮ್. ಕೋಲಾರದಲ್ಲಿ ಹೃದಯ ಭಾಗದಲ್ಲಿ ಈ ದೇವಸ್ಥಾನ ಇದೆ ನೋಡಿ. ಈ ಕಡೆ KSRTC ಬಸ್ ಸ್ಟ್ಯಾಂಡ್ ಇದೆ, ಇಲ್ಲಿ ಸಾವಿರಾರು ಹಿಂದೂಗಳು ಓಡಾಡ್ತಾ ಇರ್ತಾರೆ. ಅದೇ ನಮ್ಮ ಈ ಕೀಲ್ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಹೆಂಗಿದೆ ಅಂದ್ರೆ, ಹಿಂದ್ಗಡೆ ಒಂದು ಕಿಂಡಿ ಆಗ್ಬಿಟ್ಟಿದೆ. ಈ ಕನಕನ ಕಿಂಡಿ ಯಾವ ತರ ಇದೆ, ಒಂದು 7 ಅಡಿಗೆ ಒಂದು 10 ಅಡಿ ಕಿಂಡಿ ಮಾಡ್ಬಿಟ್ಟಿದ್ದಾರೆ. ಅದರಲ್ಲೇ ಬಂದು ಇಲ್ಲಿ ಇದು ಏನು ಒಳಗಡೆ ಬಾಟ್ಲುಗಳಾಗ್ಬೋದು, ಬಿರಿಯಾನಿ ಪ್ಯಾಕೆಟ್ಗಳಾಗ್ಬೋದು, ಈ ತರ ವ್ಯವಸ್ಥೆ ಇತ್ತು. ಸೊ ಆ ಒಂದು ನಿಟ್ಟಿನಲ್ಲಿ ನಾವೇನೋ ಒಂದು ಕರೆ ಕೊಟ್ಟಿರ್ತೀವಿ ವಾರದ ಹಿಂದೆ, ಅದಕ್ಕೋಸ್ಕರ ಸ್ಪಂದಿಸಿದ ನಮ್ಮ ಎಲ್ಲಾ ಹಿಂದೂ ಕಾರ್ಯಕರ್ತರಿಗೆ ವಂದಿಸ್ತಾ ನಮ್ಮ ಸ್ನೇಹಿತರೊಬ್ರು ಮಾತಾಡ್ತಾರೆ, ಅವ್ರನ್ನ ಒಂಚೂರು ಮಾತಾಡ. ಎಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಈ ಒಂದು ಮೊದಲ ಹೆಜ್ಜೆ ಅಂತ ಹೇಳ್ತಾರಲ್ವಾ, ಆ ಮೊದಲ ಹೆಜ್ಜೆನ ಇಲ್ಲಿ ಸೇರಿದಂತ ಸ್ನೇಹಿತರೆಲ್ಲ ಶುರು ಮಾಡಿದಿರಿ. ಸೊ ಮುಂದೆ ಇವರು 60 ಅಡಿ ವಿಗ್ರಹ ಅಂತ ಹೇಳಿದ್ರು. ಸೊ 108 ಅಡಿ ವಿಗ್ರಹನ ಪ್ರತಿಷ್ಠಾಪನೆ ಮಾಡೋ ಉದ್ದೇಶ ಇಟ್ಕೊಂಡು, ದೊಡ್ಡದಾದ ಉದ್ದೇಶ ಇಟ್ಕೊಂಡು ನಾವು ಮುನ್ನುಗ್ಬೇಕು. ಎಲ್ಲ ಒಂದು ಹಿಂದೂ ಬಾಂಧವರನ್ನ ಒಗ್ಗೂಡಿಸ್ಕೊಂಡು ಮುಂದೆ ಹೋಗ್ಬೇಕು ಅಂತ ನನ್ನ ಒಂದು ಕಳಕಳೆಯ ಮನವಿ. ದಯವಿಟ್ಟು ಪ್ರತಿಯೊಬ್ರು ಯಾಕೆ ಅಂತಂದ್ರೆ ಕೋಲಾರದಲ್ಲಿ ಹೃದಯ ಭಾಗದಲ್ಲಿ ಇದೆ ಇದು. ಸೊ ಈ ಕೋಲಾರಕ್ಕೆ ಒಂದು ಗುರುತಾಗಿರ್ಬೇಕು. ಮುಂದೆ ಕೋಲಾರ ಅಂತಂದ್ರೆ ಇದು ಒಂದು ಗುರುತಾಗಿ ಎಲ್ಲ ಕಡೆ ಕಾಣಿಸ್ಕೋಬೇಕು. ಆ ನಿಟ್ಟಿನಲ್ಲಿ ನಾವು ಕಾರ್ಯೋನ್ಮುಖರಾಗಬೇಕಾಗಿ ವಿನಂತಿ. ಥ್ಯಾಂಕ್ ಯು. ಯಾರಾದ್ರೂ ಮಾತಾಡ್ತೀರಾ? ಬನ್ನಿ. ಎಲ್ರಿಗೂ ಜೈ ಶ್ರೀರಾಮ್. ಮೊದಲನೇ ನೋಡಿ, ನಾವು ಒಂದು ತಿಂಗಳಿಂದ ಇದು ನಾವು ಮಾಡೋಣ ಅಂತ ನಾನು ಮತ್ತೆ KG ಸಂತೋಷ್ ಅವರು ಐಡಿಯಾ ಹಾಕಿದ್ರೆ, ಅವರು ಇಬ್ಬರೇ ಅಂತ ಹೇಳ್ಬಿಟ್ಟು ನಾವು ಸುಮ್ಮನೆ ಇದ್ರೆ, ಅವ್ರು ಯಾರೋ ಕುತ್ತೂರು ಮಂಜುಗೆ ಅವ್ರಿಗೆ ಹೇಳಿದ್ದೀನಿ ಒಂದು ಮಾತು ಅಂತ ಹೇಳಿದ್ರು. ಅವರನ್ನ ಇವಾಗ ಮಾರ್ಚಲ್ಲಿ ಇದೇನು ಕೊಟೇಶನ್ ಆಗಿದೆ ಮಾಡ್ತೀನಿ ಅಂತ ಹೇಳಿದ್ರು. ಮತ್ತೆ ನಿನ್ನೆ ಸಹನೆ ಅವ್ರ ಹತ್ರ ನಾನು ಮಾತಾಡಿದೆ, ಇನ್ನ ಸಂತೋಷನ ಹತ್ರ. ಅವ್ರು ಇಟ್ಕೊಂಡು ಇವಾಗ ನೆಕ್ಸ್ಟ್ ವೀಕ್ ಮಾರ್ಚಲ್ಲಿ ಫಸ್ಟೇ ಅವರನ್ನ ಸ್ಟಾರ್ಟ್ ಮಾಡೋದು ಅನ್ಕೊಂಡಿದ್ರು. ಇಷ್ಟು ಜನ ಇದ್ದೀರಿ ಅಂದ್ರೆ ಸತ್ಯವಾಗ್ಲೂ ನಾನು ಅವತ್ತೇ ಗೊತ್ತಾಗಿದ್ರೆ, ಇಷ್ಟು ಜನ ಜೊತೆ ನಾನು ಸೇರಿಸಿ ನಾನು ಅವತ್ತು ಮುಗಿಸ್ಬಿಡ್ತಾ ಇದ್ದೆ. ಇಷ್ಟು ಜನ ಇದ್ದೀರಿ ಅಂತ ಗೊತ್ತಾಗಿಲ್ಲ, ಇವತ್ತು ಗೊತ್ತಾಯ್ತಲ್ಲ. ಇನ್ನು ಮುಂದೆ ನಾನು ಇದಕ್ಕೆ ಕೈ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ. ಆದಷ್ಟು ಹಿಂದೂ ಬಂದವರೆಲ್ಲ ಬಂದು ಇದಕ್ಕೆಲ್ಲ ಒಗ್ಗಟ್ಟಾಗಬೇಕು ಅಂತ ಮನವಿ ಮಾಡ್ತಾ ಇದ್ದೀನಿ. ಜೈ ಶ್ರೀರಾಮ್. बोलो भारत माता के, बोलो भारत माता के। जय श्री राम, जय श्री राम, जय श्री राम। कट मारो
ಎಲ್ರಿಗೂ ಆಸೆ ಬರಕ್ಕೆ